Excel Techno School, Guruvayanakeರೆ, Venuru. Admission open now. ಕಳೆದ ವಾರ RSS ಕೊಡಿಸಿದ್ದು ಅನ್ನುವಂತ ಮಾತನ್ನು ಪ್ರಿಯಾಂಕಾ ಖರ್ಗೆ ಅವರು ಸುಳ್ಳುಗಳನ್ನು ಹೇಳೋದ್ರಲ್ಲಿ ನಿಸ್ಸೀಮರಾಗಿದ್ದಾರೆ. ಅವರು ಹೇಳಿರ್ತಕ್ಕಂಥ ಎಲ್ಲಾ ಮಾತುಗಳು ಕೂಡ ಅಪ್ಪಟ ಸುಳ್ಳು. ಯಾಕೆಂತಂದ್ರೆ ಯಾವುದೇ ಕಾರಣಕ್ಕೆ ನಾನು ಪಥಸಂಚಲನ ಆಗ್ಲಿಕ್ಕೆ ನನ್ನ ಕ್ಷೇತ್ರದಲ್ಲಿ ಬಿಡೋದಿಲ್ಲ ಅಂತ ಹೇಳಿದ್ರು. ಆದ್ರೆ ಇವತ್ತು ಆಗಿದೆ ಅನ್ನೋದನ್ನ ಅವರು ಅರ್ಥ ಮಾಡ್ಕೊಳ್ಬೇಕು. ಎರಡನೇದು ಅವ್ರು ಹೇಳಿದ್ದು, ನನ್ನ ಕೈಯಲ್ಲಿ ಅಧಿಕಾರ ಇದ್ರೆ ನಾನು ಇವತ್ತೇ RSS ನಿಷೇಧ ಮಾಡ್ತೇನೆ ಅಂತ ಹೇಳಿದ್ರು. ಅದು ಅವರಿಗೆ ಈ ಜನ್ಮದಲ್ಲಿ ಆಗಲಾರ್ದ ಒಂದು ವಿಷಯ. ಮೂರನೇದಾಗಿದ್ದು, ನಾನೇ ಪರ್ಮಿಷನ್ ಕೊಟ್ಟಿದ್ದು ಅಂತಂದೆ. ಅದು ನಿಮ್ಮ ಪರ್ಮಿಷನ್ ಅಲ್ಲ, ಅದು ನ್ಯಾಯಾಲಯದಿಂದ ಸಿಕ್ಕ ಅನುಮತಿ. 350 ಜನನೇ ಇರಬೇಕು ಅಂತ ಹೇಳಿದ್ದು ನಾನೇ ಅಂತಂದ್ರು. ಅದು 350 ಇರಬೇಕು ಅಂತ ಹೇಳಿದ್ದು ನ್ಯಾಯಾಲಯ. ಹೀಗೆ ಸರಣಿ ಸುಳ್ಳುಗಳನ್ನ ಹೇಳತಕ್ಕಂತ ಸುಳ್ಳುಗಾರ ಯಾರಾದ್ರೂ ಇದ್ರೆ ಅದು ಪ್ರಿಯಾಂಕಾ ಖರ್ಗೆ ಅಂತ ಹೇಳಲಿಕ್ಕೆ ಬಯಸ್ತೇನೆ. ಅವರು ಅದೇನು ನಾನು ಮೊದಲೇ ಹೇಳಿಬಿಟ್ಟಿದ್ದೇನೆ, ಇರ್ಲಾರ್ದೆ ಇರುವೆ ಬಿಟ್ಕೊಂಡ್ರು ಅಂತ. ಇರ್ಲಾರ್ದೆ ಇರುವೆ ಬಿಟ್ಕೊಂಡು ಪಾಪ ಈಗ ಕಚ್ಚಿಸ್ಕೊಂಡು ಓಡಾಡ್ತಾ ಇದ್ದಾರೆ. ಇರುವೆ ಬಹಳ ಕಚ್ಚಿದೆ ಅವ್ರಿಗೆ, ಈಚೆಗೆ ತೋರಿಸ್ಕೊಳ್ಳಾರ್ದೆ ಓಡಾಡ್ತಿದ್ದಾರೆ ಅಷ್ಟೇ. ಇನ್ನೊಂದು ಏನು ದೆಹಲಿಯಲ್ಲಿ ಸುಸೈಡ್ ಬಾಂಬರ್ ಏನು ಇದು ಮಾಡ್ಕೊಂಡ ಆತ ಒಂದು ವಿಡಿಯೋ ರಿಲೀಸ್ ಆಗಿದೆ. ಆತ ಹೇಳಿದ್ದಾನೆ, ನಾನು ಸುಸೈಡ್ ಬಾಂಬರ್ ಅಲ್ಲ, ಹುತಾತ್ಮ ನಾನು ಅನ್ನುವಂತ ಮಾತನ್ನು ಹೇಳಿದ್ದಾರೆ. ಅಂದ್ರೆ ತನಗೆ ತಾನೇ ಹುತಾತ್ಮ ಅಂತ ಹೇಳ್ಕೊಂಡು. ನೋಡಿ, ತೀರ್ಕೊಂಡ ಮೇಲೆ ಎಲ್ಲರೂ ಹುತಾತ್ಮರು ಅನ್ಕೊಳ್ಬೇಕಷ್ಟೇ. ಆದ್ರೆ ಇವತ್ತಿನವರೆಗೆ ಆಗ್ತಿರ್ತಕ್ಕಂಥದ್ದೇನೋ, ನಾವು ಯಾವುದೇ ಇಂಥ ಘಟನೆಗಳನ್ನ ಧರ್ಮಕ್ಕೆ ಅಥವಾ ಜಾತಿಗೆ ಹೋಲಿಕೆ ಮಾಡಬಾರದು ಅಂತಕ್ಕಂಥ ಮಾತನ್ನ ಪದೇ ಪದೇ ಹೇಳ್ತೀವಿ. ಆದ್ರೆ ಆಗಿದ್ದೇನು, ನೀವು ಪಾರ್ಲಿಮೆಂಟಿನ ಮೇಲೆ ಅಟ್ಯಾಕ್ ಆಗತ್ತೆ, ನಾವು ಧರ್ಮದ ಹೆಸರು ಹೇಳೋದಿಲ್ಲ, ಹೌದು, ಆದ್ರೆ ಒಂದು ಧರ್ಮದವರಾಗಿರ್ತಾರೆ. ಪುಲ್ವಾಮಾ ದಾಳಿ ಆಗತ್ತೆ, ಒಂದು ಧರ್ಮದವರಾಗಿರುತ್ತೆ. ಹೀಗೆ ಯಾವ ಯಾವ ಘಟನೆಗಳು ಎಲ್ಲೆಲ್ಲಿ ಘಟಿಸಿದಾಗ ನೀವು ಅದನ್ನು ಪರೀಕ್ಷೆ ಮಾಡಿದಾಗ ಅವು ಒಂದು ಧರ್ಮದವರೇ ಆಗಿದ್ದಾರೆ. ಯಾಕೆ ನಾವು ಅದನ್ನ ಧರ್ಮ ಹಚ್ಚೋದು ಬೇಡ, ಆದ್ರೆ ಯಾಕೆ, ಅದಕ್ಕೆ ಕಾರಣ ಏನು? ಅವರೆಲ್ಲರನ್ನು ಹುತಾತ್ಮರು ಅಂತ ನಾವು ಕರೀಲಿಕ್ಕಾಗತ್ತಾ? ಹುತಾತ್ಮರು ಅಂತ ಹೇಳಿದ್ರೆ ಏನ್ ಅರ್ಥ ಅಂದ್ರೆ, ಈ ದೇಶಕ್ಕಾಗಿ ಏನಾದ್ರೂ ಆಪತ್ತು ಬಂದಂತ ಸಂದರ್ಭದಲ್ಲಿ ಅದನ್ನ ವಿರೋಧ ಮಾಡಿ ಹೋರಾಟ ಮಾಡಿದಾಗ ಏನಾದ್ರೂ ಬಲಿದಾನ ಆದ್ರೆ ಅದನ್ನ ಹುತಾತ್ಮರು ಅಂತ ಹೇಳ್ಬೋದು. ಆದ್ರೆ ಇದು ಅದಲ್ಲ. ಇದು ಯಾವುದೋ ಸ್ವಾರ್ಥ ಸಾಧನೆಗಳಿಗಾಗಿ ಮಾಡ್ತಾ ಇರ್ತಕ್ಕಂಥ ಚಟುವಟಿಕೆಗಳಲ್ಲಿ ಇದಕ್ಕೆ ಬಲಿಯಾಗಿರ್ತಕ್ಕಂಥವ್ರು ಇವರು ಅಂತಕ್ಕಂಥ ಮಾತನ್ನ ಎಲ್ಲರೂ ಒಪ್ಪಲೇಬೇಕಾಗತ್ತೆ. ಬೆಂಗಳೂರು ನಮ್ಮ ಮೆಟ್ರೋಗೂ ಕೂಡ ಬಾಂಬ್ ನೋಡಿ, ಬಾಂಬ್ ಬೆದರಿಕೆ ಹಾಕೋದು ಸುಳ್ಳು ಬೆದರಿಕೆ ಇರ್ಬೋದು, ನಿಜ ಇರ್ಬೋದು, ಇತ್ತೀಚೆಗೆ ಹೆಚ್ಚಾಗ್ತಾ ಇದೆ. ಇದೆಲ್ಲಕ್ಕೂ ಕೂಡ ಕಾರಣ ಆಡಳಿತ ಸರ್ಕಾರ. ಆಡಳಿತ ಸರ್ಕಾರ ಯಾರು ತಪ್ಪು ಮಾಡ್ತಾರೋ ಅವರಿಗೆ ಸರಿಯಾದ ಶಿಕ್ಷೆ ಕೊಡೋ ರೀತಿಯಲ್ಲಿ ವರ್ತನೆ ಮಾಡಿದ್ರೆ ಇಂಥವುಗಳನ್ನೆಲ್ಲ ತಡೆಗಟ್ಟಬಹುದು. ಅದು ಆಗ್ತಾ ಇಲ್ಲ. ಆದ್ರಿಂದಾಗಿ ಈ ರೀತಿ ಬೆದರಿಕೆ ಕರೆಗಳು ಬರ್ತಾ ಇರ್ತವೆ. ಯಾರಾದ್ರೂ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಸಣ್ಣ ವಿಷಯವನ್ನ ಹರಿಬಿಟ್ರೆ ಅವರನ್ನ ಪೊಲೀಸ್ನವ್ರನ್ನ ಕರೆಸಿ ಅರೆಸ್ಟ್ ಮಾಡಿಸಿ ತೊಂದರೆ ಕೊಡುವಂತ ಕೆಲಸ ಮಾಡ್ತಾರೆ. ಆದ್ರೆ ಈ ರೀತಿ ಕ್ರಿಮಿನಲ್ ಚಟುವಟಿಕೆಗಳನ್ನ ನಡೆದಾಗ ಯಾಕೆ ಈ ಸರ್ಕಾರ ತೆಪ್ಪಗೆ ಇರ್ತದೆ? ಈ ರೀತಿಯ ಪ್ರಶ್ನೆಗಳು ಅನೇಕ ಹುಟ್ಟುತ್ತವೆ. ಯಾರೇ ಮಾಡ್ಲಿ ಇದು ತೀಕ್ಷ್ಣವಾಗಿ ತೆಗೆದುಕೊಳ್ಬೇಕು. ಸರ್ಕಾರ ಕಠಿಣ ಕ್ರಮವನ್ನು ಕೂಡ ತೆಗೆದುಕೊಳ್ಬೇಕು. ಅಷ್ಟರಲ್ಲೇ ಅರ್ಥ ಆಗ್ಬಿಡುತ್ತೆ ರಾಹುಲ್ ಗಾಂಧಿ ಯಾರು ಪರವಾಗಿದ್ದಾರೆ ಅನ್ನೋದು ಅದರಲ್ಲೇ ಗೊತ್ತಾಗ್ಬಿಡುತ್ತೆ. ನೋಡಿ, ಎಲ್ಲಕ್ಕಿಂತ ಮಿಗಿಲಾಗಿ ಹೈಕಮಾಂಡ್ ಅನ್ನೋದು ಕಾಂಗ್ರೆಸ್ ಅಲ್ಲಿ ಸತ್ತೋಗಿದೆ.
ಹೈಕಮಾಂಡ್ ಅಂತಂದ್ರೆ ಯಾವಾಗ್ಲೂ ಯಾರು ಇರ್ತಾರೆ? AICC ಅಧ್ಯಕ್ಷರು. AICC ಅಧ್ಯಕ್ಷರನ್ನ ಹೈಕಮಾಂಡ್ ಅಂತೂ ತಿಳ್ಕೊಂಡೇ ಇಲ್ಲ ಕರ್ನಾಟಕದಲ್ಲಿ ಇರ್ತಕ್ಕಂಥ ಯಾವ ನಾಯಕರು ಕೂಡ. ಅವರು ರಾಹುಲ್ ಗಾಂಧಿನೇ AICC ಅಧ್ಯಕ್ಷರಂತೂ ಇವತ್ತು ತಿಳ್ಕೊಂಡಂಗೆ ಕಾಣ್ತದೆ. ಬಿಹಾರ್ನಲ್ಲಿ ನೋಡಿ, ಎಲ್ಲೂ ಕೂಡ AICC ಅಧ್ಯಕ್ಷರ ಫೋಟೋಗಳೇ ಇರಲಿಲ್ಲ. ಅವರಿಗೆ ಅಲ್ಲಿ ಮಹತ್ವನೇ ಇರಲಿಲ್ಲ. ಅಲ್ಲಿ ಎಲ್ಲ ಮಹತ್ವ ಇದ್ದಿದ್ದು ರಾಹುಲ್ ಗಾಂಧಿಗೆ. ಅಂದಮೇಲೆ ಹೈಕಮಾಂಡ್ ಯಾರು? ಮಾನ್ಯ ಖರ್ಗೆ ಅವರು ಆಟಕ್ಕುಂಟು ಲೆಕ್ಕಕ್ಕಿಲ್ಲ ಅಂತಾರಲ್ಲ, ಆ ಗಾದೆ, ಆ ತರ ಕಾಂಗ್ರೆಸ್ನಲ್ಲಿ ಇದ್ದಾರೆ. ಅದರಿಂದಾಗಿ ಇವತ್ತು ಪರಿಸ್ಥಿತಿ ಹೀಗಾಗಿದೆ. ಎಲ್ಲಕ್ಕಿಂತ ಮಿಗಿಲಾಗಿ ಕಾಂಗ್ರೆಸ್ನವರು ಒಂದು ಕಡೆ ನಾಯಕತ್ವ ಬದಲಾವಣೆ ಆಗಬೇಕು ಅಂತ ಒಂದು ಕಡೆ ಕರೀತಾರೆ, ಮತ್ತೊಂದು ಕಡೆ ರೀಶಫಲ್ ಆಗಬೇಕು ಅಂತಾರೆ. ರೀಶಫಲ್ ಅನ್ನೋದು ಯಾವ ರೀತಿ ಗುಜರಾತ್ನಲ್ಲಿ ಆಯ್ತು? ಒಂದು ದಿನ ಬೆಳಗ್ಗೆ ರಾಜೀನಾಮೆ ಕೊಟ್ಟರು, ಎರಡನೇ ದಿನ ಬೆಳಗ್ಗೆ ಬೇರೆ ಕ್ಯಾಬಿನೆಟ್ಟೇ ಆಗೋಯ್ತು. ಈ ರೀತಿ ಇಲ್ಲಿ ಒಂದು ವರ್ಷದ ಅದರಿಂದ ಒಂದು ದೊಡ್ಡ ಕಾರ್ಯಕ್ರಮ ಏನಂತಂದ್ರೆ ರೀಶಫಲ್. ಅಭಿವೃದ್ಧಿ ಕಾರ್ಯ ಅದರ ಬಗ್ಗೆ ಮಾತಾಡೋದಿಲ್ಲ, ಗುಂಡಿ ಮುಚ್ಚೋ ಕಾರ್ಯ ಅದರ ಬಗ್ಗೆ ಮಾತಾಡೋದಿಲ್ಲ. ಅನೇಕ ಸಮಸ್ಯೆಗಳಿವೆ, ಅದು ಯಾರಿಗೂ ಬೇಕಾಗಿಲ್ಲ. ಕಾಂಗ್ರೆಸ್ಗೆ ಲೂಟಿ ಮಾಡೋದು ಬೇಕು. ಯಾವ್ಯಾವ ಉನ್ನತ ಹುದ್ದೆಗಳು ಸಿಗ್ತವೋ ಅದರಲ್ಲಿ ಲೂಟಿ ಮಾಡೋದು, ಅದೇ ಕಸುಬಿನಲ್ಲಿ ಈ ಕಾಂಗ್ರೆಸ್ ಸರ್ಕಾರ ಇದೆ. ಇವತ್ತು ಕಾಂಗ್ರೆಸ್ ಯಾವ ರೀತಿ ಅಲ್ಲಿಂದ ಒಂದು ಮೆಸೇಜ್ ಕೊಟ್ಟಿದೆ ಅಂದ್ರೆ, ಮಾನ್ಯ ಮುಖ್ಯಮಂತ್ರಿಗಳು ಹೋದ್ರು, ರೀಶಫಲ್ ಮಾಡ್ಲಿಕ್ಕೆ ನನಗೆ ಅವಕಾಶ ಕೊಡಿ ಅಂದ್ರು. ಈಗ ರೀಶಫಲ್ಗೆ ಅವಕಾಶ ಇಲ್ಲ ಅಂತಾಯ್ತು. ಅಂದ್ರೆ ಅರ್ಥ, ರೀಶಫಲ್ ಮಾಡ್ಲಿಕ್ಕೆ ನೀವು ಅವಕಾಶ ಕೊಟ್ಟಿದ್ರೆ ಮುಖ್ಯಮಂತ್ರಿ ಬದಲಾವಣೆ ಇಲ್ಲ ಅನ್ನೋ ಮೆಸೇಜ್ ಅನ್ನು ಕೊಟ್ಟಂಗಾಗೋದು. ಅದಕ್ಕೇನ್ ಮಾಡಿದ್ರು? ರೀಶಫಲ್ ಮಾಡಲ್ಲ ಅಂದ್ರು. ಈಗ ರೀಶಫಲ್ ಇಲ್ಲದೆ ಇದ್ರೆ ನಾಯಕತ್ವ ಬದಲಾವಣೆ ಆಗತ್ತಾ? ಅದಕ್ಕೂ ಉತ್ತರ ಇಲ್ಲ. ಅಂದ್ರೆ ಏನಾದ್ರೂ ಜೀವ ಇದ್ದಿದ್ರೆ AICCಗೆ, ಹೈಕಮಾಂಡ್ಗೆ ಇದಕ್ಕೆಲ್ಲ ಉತ್ತರ ಕೊಡ್ಬೋದಾಗಿತ್ತು. ಅವರೇ ಸತ್ತು ಕೂತಿರೋವಾಗ ಯಾರಿಗೂ ಉತ್ತರ ಕೊಡ್ತಾರೆ? ಒಂದು ರೀತಿ AICC ಸತ್ತ ಹೆಣ ಇದ್ದಂಗೆ ಕಾಂಗ್ರೆಸ್ಗೆ. ಅಂತ ಪರಿಸ್ಥಿತಿ ಇವತ್ತು ಉದ್ಭವ ಆಗ್ಬಿಟ್ಟಿದೆ. ಅದಕ್ಕೇನೆ ಎಲ್ಲಾ ಕಡೆಯಿಂದನೂ ಸೋಲ್ತಾ ಬರ್ತಾ ಇದ್ದಾರೆ. ಆಮೇಲೆ ಸೋಲಿಗೆ AICC ಅಧ್ಯಕ್ಷರ ಕೊಡುಗೆನೂ ಇದೆ, ಅವರ ಮಗನ ಕೊಡುಗೆನೂ ಇದೆ. ಈಗಾಗಲೇ ಹಿಂದುತ್ವವನ್ನು ವಿರೋಧಿಸ್ತಕ್ಕಂಥ ಕಾಂಗ್ರೆಸ್ ಜೊತೆಗೆ RSS ಅನ್ನ ಬ್ಯಾನ್ ಮಾಡಲೇಬೇಕು ಅಂತೇಳಿ ಮಗ ಹೇಳಿದ್ರು ಅನ್ನೋ ಕಾರಣಕ್ಕೆ ಮಗನಿಗೆ ಸಪೋರ್ಟ್ ಸಿಗಲಿಲ್ಲ ಅಂತೇಳಿ ತಂದೆ ಸಪೋರ್ಟ್ ನಿಂತಿದ್ರಿಂದ ಇದೆಲ್ಲವೂ ಕೂಡ ಇವತ್ತು ಚಿತ್ತಾಪುರ, ಗುಲ್ಬರ್ಗದಲ್ಲಿ ಇರ್ತಕ್ಕಂಥದ್ದು ನಮಗೆ ಬೆಂಗಳೂರು ತನಕನೂ ಗೊತ್ತಿರಲಿಲ್ಲ. ಅದನ್ನು ದೇಶಕ್ಕೆ ಪರಿಚಯ ಮಾಡ್ಲಿಕ್ಕೆ ಹೋಗಿ ಚಿತ್ತಾಪುರವನ್ನ ಯಾವಾಗ RSS ಅನ್ನು ವಿರೋಧ ಮಾಡಿದ್ರು, ಈ RSS ಅನ್ನು ವಿರೋಧ ಮಾಡಿದ್ದಕ್ಕೆ ಅದರ ಫಲವೇ ಕಾಂಗ್ರೆಸ್ಗೆ ಸಿಕ್ಕಿರ್ತಕ್ಕಂಥ ರಿಸಲ್ಟ್. ಈ ಮಂಗಳೂರಲ್ಲಿ 6 ತಿಂಗಳ ಹಿಂದೆ ಮಳೆ ಬಂದು ಇಬ್ರು ಮಕ್ಕಳನ್ನ ತಾಯಿ ತಬ್ಕೊಂಡು ಮಲಗಿದ್ರು. ಆಕೆ ಪರಿಹಾರ ಇದುವರೆಗೂ ಕೂಡ ಕೊಟ್ಟಿಲ್ಲ. ಆಕೆಯನ್ನ ತಹಶೀಲ್ದಾರ್ ಆಫೀಸ್, DC ಆಫೀಸಿಗೆ ಆಂಬುಲೆನ್ಸ್ ಮೂಲಕ ಕರೆಸಿ ವೀಲ್ ಚೇರ್ ಅಲ್ಲಿ ಕರೆಸಿದ್ದಾರೆ. ನಮ್ಗೆ ಯಾವ ರೀತಿ ಇದೆ ನೋಡ್ಬೇಕು ನಾವು ಅಂತ. ಇವರೇ ಅಧಿಕಾರಿಗಳೇ ಹೋಗೋದ್ ಬಿಟ್ಟು ಆಕೆ 2 ಕಾಲನ್ನು ಕಳ್ಕೊಂಡಿದ್ದಾರೆ. ಅವ್ರನ್ನ DC ಆಫೀಸಿಗೆ ಕರೆಸಿದ್ದಾರೆ. ನೋಡಿ, ಈ ಸರ್ಕಾರಕ್ಕೆ ಅಧಿಕಾರಿಗಳ ಮೇಲೂ ಕೂಡ ಅಥಾರಿಟಿ ಇಲ್ಲ. ಅವ್ರು ಏನೇ ಹೇಳಿದ್ರು ಕೂಡ ಅಧಿಕಾರಿಗಳು ಸೊಪ್ಪಾಗ್ತಾ ಇಲ್ಲ. ಯಾಕೆಂದ್ರೆ ಅಧಿಕಾರಿಗಳಿಂದ ಯಾವುದೇ ಅಧಿಕಾರಿಗಳನ್ನ ಟ್ರಾನ್ಸ್ಫರ್ ಮಾಡಿದ್ರೆ ಅವರಿಂದ ಸುಲಭವಾಗಿ ಸುಮ್ಮನೆ ಮಾಡಲ್ಲ, ಅವರಿಂದ ಸುಲಿಗೆ ಮಾಡ್ಕೊಂಡೇ ಮಾಡೋದ್ರಿಂದ ಯಾವ ಅಧಿಕಾರಿಗಳು ಕೂಡ ಕಾಂಗ್ರೆಸ್ ಸರ್ಕಾರವನ್ನಾಗ್ಲಿ ಅಥವಾ ಅಧಿಕಾರ ಸ್ಥಾನದಲ್ಲಿ ಇರ್ತಕ್ಕಂಥ ಮಂತ್ರಿಗಳನ್ನಾಗಲಿ ಅವ್ರು ಏನು ರೆಸ್ಪೆಕ್ಟೇ ಮಾಡಲ್ಲ. ಆ ಕಾರಣದಿಂದ ಈ ರೀತಿ ಆಗ್ತದೆ. ಸರ್ಕಾರ ಜನರ ಮನೆ ಬಾಗಿಲಿಗೆ ಹೋಗ್ಬೇಕೇ ಹೊರತು ಜನ ಯಾರೋ ಅದರಲ್ಲೂ ಕೂಡ ತೊಂದರೆಗೊಳಗಾದವರನ್ನ ಕರೆಸ್ಕೊಳ್ಳೋದು ಅಂತದ್ದು ಇದೆಯಲ್ಲ, ಇದಕ್ಕಿಂತ ಕೆಟ್ಟ ಪ್ರವೃತ್ತಿ ಇನ್ನೊಂದಿಲ್ಲ ಅಂತಕ್ಕಂಥದ್ದನ್ನ ನಾನು ಹೇಳಲಿಕ್ಕೆ ಬಯಸ್ತೇನೆ. ನಾನು ನೋಡಿದ್ದೇನೆ ಇವತ್ತು ರೈಲ್ವೆ ಸ್ಟೇಷನ್ ನಲ್ಲಿ ಇರ್ಬೋದು, ಬಸ್ ಸ್ಟ್ಯಾಂಡ್ಗಳಲ್ಲಿ ಇರ್ಬೋದು, ಈ ರೀತಿ ಉಗ್ರರ ಅವತಾರಗಳು ಹೆಚ್ಚುತ್ತಾ ಇರತಕ್ಕಂಥ ಸಂದರ್ಭದಲ್ಲಿ
ಸೆಕ್ಯೂರಿಟಿಯನ್ನು ಕೂಡ ಹೆಚ್ಚಿಸಬೇಕಾಗಿದೆ. ವಿಶೇಷವಾಗಿ ರೈಲ್ವೆ ನಿಲ್ದಾಣಗಳಿಗೆ ಎಲ್ಲಂದರಲ್ಲಿ ಹೋಗುವಂಥದ್ದಿಲ್ಲ, ಪದ್ಧತಿನೇ ಇಲ್ಲ. ಆದ್ರೆ ನಾನು ನೋಡಿದೆ ಇವತ್ತು ಬೈಯಪ್ಪನಹಳ್ಳಿಯಲ್ಲಿ ಈ ರೀತಿ ಪರಿಸ್ಥಿತಿ ಆಗಿದೆ. ಇಲ್ಲಿ ಬೆಂಗಳೂರು ನಗರದಲ್ಲೂ ಕೂಡ ಸಂಗೊಳ್ಳಿ ರಾಯಣ್ಣ ಸ್ಟೇಷನ್ ಅಲ್ಲೂ ಕೂಡ ಆಗಿದೆ. ಎಲ್ಲ ಕಡೆ ಯಾರು ಎಲ್ಲಿಂದ ಬೇಕಾದ್ರೂ ಬರ್ಬೋದು, ಎಲ್ಲಿ ಬೇಕಾದ್ರೂ ಇಳಿದು ಹೋಗ್ಬೋದು ಅನ್ನೋ ಪರಿಸ್ಥಿತಿ ಇದೆ. ಆದ್ರಿಂದ ನಾನು ಸಂಬಂಧಪಟ್ಟ ಅಧಿಕಾರಿಗಳಲ್ಲಿ ನಾನು ಒತ್ತಾಯ ಮಾಡ್ತೇನೆ. ಅದು ಕೇಂದ್ರ ಸರ್ಕಾರಕ್ಕೆ ಬರ್ತದೆ. ಕೇಂದ್ರ ಸರ್ಕಾರ ಮಾಡಿದ್ರು ಕೂಡ ನಾವು ಅದನ್ನ ಒತ್ತಾಯ ಮಾಡ್ಬೇಕಾಗತ್ತೆ. ಮಾನ್ಯ ಸೋಮಣ್ಣ ಅವರು ನಮ್ಮವರೇ ಮಂತ್ರಿ ಇದ್ದಾರೆ, ನಾನು ಅವ್ರಿಗೂ ಕೂಡ ಮಾತಾಡ್ತೇನೆ ಅಥವಾ ಪತ್ರ ಬರೀತೇನೆ. ಈ ರೀತಿ ಆಫೀಸರ್ಗಳ ಒಂದು ಬೇಜವಾಬ್ದಾರಿತನದಿಂದ ಈ ರೀತಿ ಆಗ್ತಾ ಇದೆ. ಭವಿಷ್ಯ ಅವ್ರ ಗಮನಕ್ಕೆ ಬಂದಿರಲಾರ್ದು ಅವ್ರ ಗಮನಕ್ಕೆ ತರತಕ್ಕಂತ ಕೆಲಸವನ್ನು ಕೂಡ ನಾನು ಮಾಡ್ತೇನೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.